ಅತ್ಯಂತ ಸರಳ ಮತ್ತು ಸುಲಭ ರೂಪದಲ್ಲಿ ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಬಳಸ್ಕೊಂಡು ಹೆಚ್ಚಾಗಿ ಬೊಜ್ಜು ಬೆಳಗತ್ತದ ನೋಡ್ರಿ. ಲೈಫ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಈಗಿನ ಈರುಳ್ಳಿ, ಒಂದು ಟೊಮೊಟೊ, ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟ್, ಆಮೇಲೆ ಹಸಿಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ನೋಡ್ರಿ. ನೀವೇನು ನವಣೆ ಉಪ್ಪಿಟ್ಟು ಅನ್ಬೋದು ಅಥವಾ ನವಣೆ ಶರಣ್ರಿ ಎಲ್ಲ ನಮ್ಮ ಕನ್ನಡ ಮಂದಿಗೆ. ಇವತ್ತು ನೋಡ್ರಿ ನಾನು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ವೇಟ್ ಲಾಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಮಹತ್ವ ತಮ್ಮೆಲ್ಲರಿಗೂ ತಿಳಿದೇ ಅದ ನೋಡ್ರಿ. ಸಿರಿಧಾನ್ಯಗಳು ನಮ್ಮ ಆರೋಗ್ಯವನ್ನು ಯಾವ ಥರ ಪ್ರೊಟೆಕ್ಟ್ ಮಾಡ್ತಾವ ಅನ್ನೋದು ತಮ್ಮೆಲ್ಲರಿಗೂ ತಿಳಿದೇ ಅದ. ಹಾಗಾಗಿ ನಾನಿವತ್ತು ಸಿರಿಧಾನ್ಯಗಳಲ್ಲಿಯೇ ಒಂದಾಗಿರ್ತಕ್ಕಂಥ ನವಣೆಯನ್ನು ಉಪಯೋಗಿಸ್ಕೊಂಡು, ಇವು ನೋಡ್ರಿ ನವಣೆ ನೋಡ್ರಿ, ಇವನ್ನ ನೀಟಾಗಿ ತೊಳೆದು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ನೋಡ್ರಿ. ಯಾಕೆ ನಾವು ನೆನೆಸಿಡ್ಬೇಕು ಅಂತಂದರೆ, ಬೇಳೆಕಾಳಾಗಿರ್ಬೋದು, ಇವು ಸಿರಿಧಾನ್ಯ ಆಗಿರ್ಬೋದು, ಡೈಜೆಷನ್ ಬೇಗ ಆಗುತ್ತೆ. ಕೆಲವೊಬ್ಬರಿಗೆ ಅಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇವನ್ನ ನೀಟಾಗಿ ಸ್ವಲ್ಪ ನೆನೆಸಿ ತೊಳೆದಿಟ್ಟಿನಿ. ಇದನ್ನು ಮಾಡೋಕ್ಕೆ ಏನೇನು ಬೇಕೋ ಅಂತ ನಾನು ನೀಟಾಗಿ ಎಲ್ಲನೂ ಹೇಳ್ತೀನಿ ನೋಡ್ರಿ. 1-2 ಸ್ಪೂನ್ನಷ್ಟು ತೊಗರಿಬೇಳೆನ ಇಲ್ಲಿ ನೆನೆಸಿಟ್ಕೊಂಡಿನಿ. ಅದೇ ಥರ ತರಕಾರಿಗಳು ನೋಡ್ರಿ, ಇಲ್ಲಿ 1 ಈರುಳ್ಳಿ, 1 ಟೊಮೊಟೊ, 1 ಆಲೂಗಡ್ಡೆ, 1 ಕ್ಯಾರೆಟ್, ಆಮೇಲೆ ಹಸಿಮೆಣಸಿನ್ಕಾಯಿ. ನಿಮ್ಮ ಹತ್ರ ಇನ್ನೂ ಯಾವ್ಯಾವ ತರಕಾರಿ ಇರ್ತದೆ ಎಲ್ಲ ಹಾಕೋಬೋದು ನೋಡ್ರಿ. ಎಕ್ಸಾಂಪಲ್ ಬೀನ್ಸ್ ಆಗಿರ್ಬೋದು, ಆಮೇಲೆ ಹಸಿ ಬಟಾಣಿ, ನಿಮ್ಗೆ ಏನೇನು ಇಷ್ಟ ಆಗ್ತದೆ ಎಲ್ಲ ತರಕಾರಿನೂ ಹಾಕೋಬೋದು ನೋಡ್ರಿ. ಅದೇ ಥರ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಶೇಂಗಾ, ಕರಿಬೇವು, ಕೊತ್ತಂಬರಿ. ಇದಕ್ಕೆ ಬೇಕಾದಷ್ಟು 1-2 ಸ್ಪೂನು ಎಣ್ಣೆ ತೊಗೊಂಡು ನೋಡ್ರಿ. ನಾನು ಈ ಬಟ್ಟಲೇ 1 ಬಟ್ಟಲದಷ್ಟು ನವಣೆ ತೊಗೊಂಡಿನಿ. ಇದರಲ್ಲೇ 3 ನೀರು ಹಾಕೋಬೇಕು. ಅಳತೆಗಾಗಿ ಇದನ್ನ ಇಲ್ಲೇ ಇಟ್ಕೊಂಡಿನಿ. ಈಗ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಫಸ್ಟ್ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿನಿ ನೋಡ್ರಿ. ಈಗ ಎಣ್ಣೆ ಹಾಕ್ತೀನಿ 2 ಸ್ಪೂನ್ನಷ್ಟು. ಎಣ್ಣೆ ಕಾಯ್ದ ನಂತರ ಫಸ್ಟು ಸಾಸಿವೆ ಹಾಕ್ತೀನಿ ನೋಡ್ರಿ. ಈ ಥರ ಸಾಸಿವೆ ಚಿಟಪಿಟ ಅನ್ಬೇಕಾದ್ರೆ ಕಡಲೆಬೇಳೆ, ಉದ್ದಿನಬೇಳೆ, ಇದಾದ ನಂತರ ಶೇಂಗಾ ಹಾಕಕತ್ತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಹಾಕ್ತೀನಿ ನೋಡ್ರಿ. ಇವೆಲ್ಲಷ್ಟು ಸ್ವಲ್ಪ ಕೆಂಪಾದ ತಕ್ಷಣ ಏನು ಕಟ್ ಮಾಡ್ಕೊಂಡಿನಲ್ರಿ, ಈ ಎಲ್ಲ ತರಕಾರಿಗಳನ್ನು ಒಂದೊಂದಾಗಿ ಹಾಕ್ಕೊಂತೀನಿ ನೋಡ್ರಿ. ಫಸ್ಟ್ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಸರ್ವೇ ಸಾಮಾನ್ಯವಾಗಿ ಎಲ್ಲರ ಹತ್ರ ಈಗ ಹೆಚ್ಚಾಗಿ ಬೊಜ್ಜು ಬೆಳಗತ್ತದ ನೋಡ್ರಿ. ಲೈಫ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಈಗಿನ ವಾತಾವರಣ, ಫುಡ್ಡು ಎಲ್ಲನೂ ಇದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಫ್ಯಾಟ್ ಲಾಸ್ ಮಾಡೋದು, ವೇಟ್ ಲಾಸ್ ಮಾಡೋದು ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು ನೋಡ್ರಿ. ಈಗಿನ ಕಾಲದಲ್ಲಿ ಸಾಕಷ್ಟು ಜನ ಜಿಮ್ ಆಗಿರ್ಬೋದು, ಆಮೇಲೆ ವಾಕಿಂಗ್ ಆಗಿರ್ಬೋದು, ಎಕ್ಸರ್ಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಇವೆಲ್ಲನೂ ಮಾಡ್ತಾರೆ ನೋಡ್ರಿ ವೇಟ್ ಲಾಸ್ ಮಾಡ್ಬೇಕಂತ. ಅವೆಲ್ಲವುಗಳ ಜೊತೆಗೆ ನಾವು ಸೇವಿಸ್ತಕ್ಕಂಥ ಆಹಾರನೂ ಸಹ ಬಹಳ ಮುಖ್ಯ ಆಗಿರ್ತದೆ ನೋಡ್ರಿ. ಏನೇನು ತಿನ್ನಬೇಕು, ಏನೇನು ಊಟ ಮಾಡಬೇಕು, ಯಾವ್ಯಾವ ಥರದ ಹಣ್ಣು ತಿನ್ನಬೇಕು, ಇವೆಲ್ಲನೂ ಭಾಳ ಮುಖ್ಯ ಆಗಿರ್ತದೆ. ನಾನು ಮಾಡ್ತಕ್ಕಂಥ ಈ ರೆಸಿಪಿ ಅತ್ಯಂತ ಸರಳ ಮತ್ತು ಸುಲಭ ರೂಪದಲ್ಲಿ ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಬಳಸ್ಕೊಂಡು ಮಾಡ್ತಕ್ಕಂತಹ ಒಂದು ವೇಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ಇದೇ ಥರ ಇನ್ನೂ 10 ಹಲವಾರು ವೇಟ್ ಲಾಸ್ ರೆಸಿಪಿಗಳನ್ನು ತೋರಿಸ್ತೀನಿ. ಇನ್ನೂ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ. ನೀವು ಅದೇ ಥರ ವಿಡಿಯೋ ಮಾಡಿ ಹಾಕ್ತೀನಿ. ಸೂಪ್ಗಳಾಗಿರ್ಬೋದು, ಆಮೇಲೆ ವೇಟ್ ಲಾಸ್ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ತೋರಿಸ್ತೀನಿ ನಾನು ನಿಮ್ಗೆ. ಇನ್ನೂ ಹಲವಾರು ವಿಡಿಯೋಗಳು ಬರ್ತಾವ್ರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಈಗ ನೋಡ್ರಿ, ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ನೋಡ್ರಿ. ಉಪ್ಪು ಹಾಕೋದ್ರಿಂದ ತರಕಾರಿನೂ ಬೇಗನೆ ಮೆತ್ತಗೆ ಆಗ್ತಾವ. ಹಾಗಾಗಿ
ಇದೆಲ್ಲ ತರಕಾರಿಗಳ ಜೊತೆನೆ ಉಪ್ಪು ಹಾಕ್ತೀನಿ ನೋಡ್ರಿ ನಾನು. ಈಗ ನೋಡ್ರಿ ನಾನು ನೆನೆಸಿಟ್ಕೊಂಡಿದ್ನಲ್ರಿ ತೊಗರಿ ಬೇಳೆ ಹಾಕ್ತೀನಿ ನೋಡ್ರಿ 1 ಸ್ಪೂನ್ ಅಷ್ಟು. ನೀವು ಇನ್ನೂ ಇದರಲ್ಲಿ ಕ್ಯಾಪ್ಸಿಕಮ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಆಮೇಲೆ ಬೀನ್ಸ್ ಆಗಿರ್ಬೋದು, ನಿಮ್ಗೆ ಯಾವೆಲ್ಲ ತರಕಾರಿಗಳು ಇಷ್ಟ ಆಗ್ತದೆ ನೋಡ್ರಿ ಎಲ್ಲ ತರಕಾರಿಗಳನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬಹುದು. ನನ್ನಲ್ಲಿರ್ತಕ್ಕಂಥ ತರಕಾರಿಗಳನ್ನು ನಾನು ಹಾಕಿ ಮಾಡಿ ತೋರ್ಸಕತ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಈಗ ಸ್ವಲ್ಪ ತರಕಾರಿ ಕಲರ್ ಚೇಂಜ್ ಆಗ್ಯದ, ಸ್ವಲ್ಪ ಸಾಫ್ಟ್ ಆಗ್ಯಾವ. ಹಾಗಾಗಿ ಇದರಲ್ಲಿ ನಾನೀಗ ನೀರು ಸೇರಿಸ್ತೀನಿ ನೋಡ್ರಿ. ಇವಾಗ ಈ ಒಂದು ಬಟ್ಟಲೇ ನಾನು 1 ಕಪ್ ಆಗೋಷ್ಟು ನವಣಿ ತಗೊಂಡಿದ್ನಲ್ರಿ, ಇದರಲ್ಲೇ ಈಗ ನಾನು 3 ನೀರು ಹಾಕ್ತೀನಿ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಸಾಮಾನ್ಯವಾಗಿ ಅಕ್ಕಿ ರವೆ ಎಲ್ಲದಕ್ಕೂ 1:2 ಅಂದರೆ 1:2 ನಾವು ಹಾಕ್ತೀವಿ. ಆದರೆ ಇದು ಕಿಚಡಿ ಆಗಿರೋದರಿಂದ ನಾನು 1:3 ನೀರು ಸೇರಿಸ್ತಾ ಇದ್ದೀನಿ ನೋಡ್ರಿ. ಇದು ಚೆನ್ನಾಗಿ ಕಾಯಿಲ್ರಿ. ಇದು ಫುಲ್ ಕುದಿಯೋ ಟೈಮ್ನಲ್ಲಿ ನವಣೆ ಹಾಕಂದ್ರಿ. ನೋಡ್ರಿ ಈಗ ನೀರು ಈ ಥರ ಕುದಿಯಕತ್ತವ. ಇವಾಗ ನಾನು ನವಣೆ ಏನು ನೆನೆಸಿ ತಗೊಂಡಿದ್ನಲ್ರಿ ಅದನ್ನೆಲ್ಲ ನೀಟಾಗಿ ಹಾಕ್ತೀನಿ ನೋಡ್ರಿ. ಈಗ ಇದನ್ನು ಸ್ಮೂತ್ ಆಗಿ ಕುದಿಸಿದ್ರೆ ನಮ್ದು ನವಣೆ ಕಿಚಡಿ ರೆಡಿ ಆಗುತ್ತೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈ ಥರ ನಮ್ದು ಕಿಚಡಿ ರೆಡಿ ಆಗ್ಯದ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ನೋಡ್ರಿ. ನೀವೇನು ನವಣೆ ಉಪ್ಪಿಟ್ಟು ಅನ್ಬೋದು ಅಥವಾ ನವಣೆ ಕಿಚಡಿ ಅನ್ಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿ ಆಗ್ತದೆ ನೋಡ್ರಿ. ನೀವು ಟ್ರೈ ಮಾಡಿದರೆ ಯಾವ ಥರ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಕತ್ತೀರಿ, ಇನ್ನೂ ಯಾವ್ಯಾವ ರೆಸಿಪಿ ಬೇಕು ಅನ್ನೋದನ್ನು ತಿಳಿಸ್ರಿ ನನಗೆ. ಮುಂದಿನ ಇನ್ನೊಂದು ವೆಯ್ಟ್ ಲಾಸ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ಕೊತೀನಿ ನೋಡಿರಿ ನಮ್ಮ ಕಿಚಡಿ.